ತನ್ನ ಪ್ರಿಯಕರನ ಜೊತೆಗಿನ ಐಷಾರಾಮಿ ಜೀವನಕ್ಕೆ ತೊಂದರೆಯಾಗುತ್ತೆ ಎನ್ನುವಂತಹ ಕಾರಣಕ್ಕೆ ತನ್ನ ಹೆತ್ತ ಮಗುವನ್ನೇ ಕೊಂದಿದ್ದಂತಹ ಮಹಾತಾಯಿ ಪ್ರಿಯಾಂಕಾಳ ಲವ್ ಸ್ಟೋರಿ ಬಯಲಾಗಿದೆ. ಈ ಪ್ರಿಯಾಂಕಾ ಹಾಗೂ ಆಕೆಯ ಪ್ರಿಯಕರ ಮೋಹನ್ ನಡುವೆ 19ರ ನಂಟು ಇದೆ, 19ರ ಗುಟ್ಟು ಇದೆ. ಪ್ರಿಯಾಂಕಾ ಹಾಗೂ ಮೋಹನ್ ನಡುವೆ 19ನೇ ವಯಸ್ಸಿನಲ್ಲಿ ಪ್ರೀತಿಯಾಗಿತ್ತು. ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು. ಆದ್ರೆ ಪ್ರೀತಿ ವಿಚಾರ ಮನೆಯವರಿಗೆ ಗೊತ್ತಾದ ನಂತರದಲ್ಲಿ ಕುಟುಂಬಸ್ಥರ ವಿರೋಧ ಎದುರಾಗಿತ್ತು, ಅಂತಸ್ತು ಅಡ್ಡಿಯಾಗಿತ್ತು. ಹಾಗಾಗಿ ಅಂದು ದೂರ ಆಗಿದ್ದಂತಹ ಇಬ್ಬರು ಮತ್ತೆ ಒಂದಾಗಿದ್ದು ಬರೋಬ್ಬರಿ 19 ವರ್ಷದ ಬಳಿಕ. ಪತಿಗೆ ಡಿವೋರ್ಸ್ ಅನ್ನ ಕೊಟ್ಟು ಪ್ರಿಯಾಂಕಾ ಮತ್ತೆ ತನ್ನ ಪ್ರಿಯಕರ ಮೋಹನ್ ಜೊತೆಗೆ ಮದುವೆ ಕೂಡ ಆಗಿದ್ಲು. ಇನ್ನು IVF ಮೂಲಕ ತಮಗೊಂದು ಮಗು ಮಾಡ್ಕೊಳ್ಬೇಕು ಅಂತ ಪ್ರಿಯಾಂಕಾ ಹಾಗೂ ಆಕೆಯ ಪ್ರಿಯಕರ ಹಾಗೂ ಆಕೆಯ ಗಂಡ ಮೋಹನ್ ಇಬ್ಬರು ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ಹಾಗಾಗಿ ಹಳೆ ಗಂಡನೂ ಬೇಡ, ಅವನ ಮಗುನೂ ಬೇಡ ಅಂತ ನಿರ್ಧರಿಸಿ ತಾನು ಹೆತ್ತ ಮಗುವನ್ನೇ ಆಕೆ ಹೊಟ್ಟೆಗೆ ಒದ್ದು ಉಸಿರುಗಟ್ಟಿಸಿ ಕೊಲೆಗೈದಿದ್ದಾರೆ. ಇನ್ನು ಇಬ್ಬರ ಕಳ್ಳಾಟ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ಬಯಲಾಗಿದೆ. ತನ್ನ ಮಗುವನ್ನೇ, ತಾನು ಹೆತ್ತಂತಹ ಮಗುವನ್ನೇ ತನ್ನ ಪ್ರಿಯಕರನ ಜೊತೆಗಿನ ಐಷಾರಾಮಿ ಜೀವನಕ್ಕೆ ತೊಂದರೆಯಾಗುತ್ತೆ ಅನ್ನುವಂತಹ ಕಾರಣಕ್ಕೆ ಉಸಿರುಗಟ್ಟಿಸಿ ಹೊಟ್ಟೆಗೆ ಒಂದು ಕೊಲೆಯನ್ನ ಮಾಡಲಾಗಿತ್ತು. ಕೊಲೆಯ ನಂತರ ಆ ಮಗುವಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಅದು ಕೊಲೆ ಅಂತ ದೃಢವಾಗಿತ್ತು. ಸದ್ಯ ಇದೀಗ ಆ ಮಹಾತಾಯಿ ಪ್ರಿಯಾಂಕಾ ಹಾಗೂ ಆಕೆಯ ಪ್ರಿಯಕರನ ಲವ್ ಸ್ಟೋರಿ ಬಯಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್, ತಾನು ಹೆತ್ತ ಮಗುವನ್ನೇ ತನ್ನ ಐಷಾರಾಮಿ ಜೀವನಕ್ಕೆ ಅಥವಾ ತನ್ನ ಪ್ರಿಯಕರನ ಜೊತೆಗೆ ಸುಖಕರವಾದ ಜೀವನಕ್ಕೆ ತೊಂದರೆಯಾಗುತ್ತೆ ಅನ್ನುವಂತಹ ಕಾರಣಕ್ಕೆ ಹತ್ಯೆ ಮಾಡಿದಂತಹ ಆಕೆ ಈ ಪ್ರಿಯಾಂಕಾ. ಈಗ ಇವರಿಬ್ಬರ ಲವ್ ಸ್ಟೋರಿ ಬೇರೆ ಬಯಲಾಗ್ಬಿಟ್ಟಿದೆ. ಸೊ ಏನ್ ಹೇಳಿದ್ದಾರೆ, ಜೊತೆಗೆ ಪ್ರಿಯಾಂಕಾ ನಾಪತ್ತೆಯಾಗಿದ್ಲು ಪ್ರಕರಣ ದಾಖಲಾದ ನಂತರ. ಪ್ರಿಯಾಂಕಾಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆಯಾ? ಜೊತೆಗೆ ಈ ಆರೋಪಿಗಳು ತನಿಖೆ ವೇಳೆ ಏನೆಲ್ಲ ಬಾಯ್ಬಿಟ್ಟಿದ್ದಾರೆ ಶಿವಕುಮಾರ್? ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ತಾಯಿ ಪ್ರಿಯಾಂಕಾ ಏನಿದ್ದಾಳೆ, ಈಕೆ ಬೆಂಗಳೂರಿನಿಂದ ನಾಪತ್ತೆ ಆಗಿದ್ದಾಳೆ. ಆಕೆಯ ಪ್ರಿಯಕರ ಮೋಹನ್ ಅನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ, ಅಂದ್ರೆ ಆತನನ್ನ ಬಂಧಿಸಿ ಪೊಲೀಸ್ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಕಾಡ್ಗೋಡಿ ಪೊಲೀಸರು ಮಾಡ್ತಿರುವಂತದ್ದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕಾ ಹಾಗೂ ಮೋಹನ್ಗೆ ಯಾವ ರೀತಿಯಾಗಿ ಪರಿಚಯ, ಇಬ್ರು ಕೂಡ ಎಷ್ಟು ವರ್ಷಗಳಿಂದ ಪರಿಚಯ ಇದ್ದಾರೆ. ಜೊತೆಗೆ ಮಾರ್ಚ್ 24ನೇ ತಾರೀಕು 6 ವರ್ಷದ ಮಗು, ಆರೋಪಿ ತಾಯಿ ಪ್ರಿಯಾಂಕಾ ಏನಿದ್ದಾಳೆ ಆಕೆಯ ಮೊದಲ ಗಂಡನಿಗೆ ಸೇರಿದಂತ 2ನೇ ಮಗು ವೆನಿಲ್ ಏನಿದ್ದಾಳೆ ಆಕೆಯ ಹೊಟ್ಟೆ ಭಾಗಕ್ಕೆ ಒದ್ದು ಉಸಿರುಗಟ್ಟಿಸಿ ಸಾಯಿಸಲಾಗಿದೆ ಅನ್ನೋದು ವೆನಿಲಾಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಿಂದಾಗಿ ಪೊಲೀಸ್ ಅಧಿಕಾರಿಗಳಿಗೆ ಕನ್ಫರ್ಮ್ ಆಗುತ್ತೆ. ಯಾವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ವೆನಿಲಾ ಮಗು ಸಾವನ್ನಪ್ಪದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಕಾಡ್ಗೋಡಿ ಪೊಲೀಸರು ಅನುಮಾನಾಸ್ಪದ ಸಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಿರ್ತಾರೆ. ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಂತ ನಂತರದಲ್ಲಿ ಇದು ಅನುಮಾನಾಸ್ಪದ ಸಾವು ಪ್ರಕರಣ ಏನು ದಾಖಲು ಮಾಡ್ಕೊಂಡಿರ್ತಾರೆ ಅದು ಕ್ಲಿಯರ್ ಕಟ್ ಮರ್ಡರ್ ಅನ್ನೋದು ಯಾವಾಗ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ, ಆಗ UDR ಕೇಸ್ ರಿಜಿಸ್ಟರ್ ಮಾಡಿದಂತ ಕಾಡ್ಗೋಡಿ ಪೊಲೀಸರು ಮರ್ಡರ್ ಕೇಸ್ ಆಗಿ ಕೇಸನ್ನ ಕನ್ವರ್ಟ್ ಮಾಡಿಕೊಂಡು ತನಿಖೆ ಮಾಡಲಿಕ್ಕೆ ಮುಂದಾಗ್ತಾರೆ. ಆಗ ಮೋಹನ್ ಅನ್ನ ಮೊದಲಿಗೆ ವಶಕ್ಕೆ ಪಡೆದು ಆತನನ್ನ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಮಾರ್ಚ್ 24ನೇ ತಾರೀಕು ಮಗುವನ್ನ ಹತ್ಯೆಯನ್ನ ಮಾಡ್ತಾರೆ. ಆಗ ಧರಿಸಿದಂತ ಬಟ್ಟೆಗಳನ್ನ ಕೊಡುವಂತೇಳಿ ಯಾವಾಗ ಪೊಲೀಸ್ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡ್ತಾರೆ, ಆಗ ಬೇರೆ ವಸ್ತ್ರಗಳನ್ನ ತಂದುಕೊಡುವಂತ ಕೆಲಸವನ್ನ ಮೋಹನ್ ಮಾಡಿರ್ತಾರೆ. ಮತ್ತೊಂದು ಕಡೆ ಪ್ರಿಯಾಂಕಾಳಿಗಾಗಿ ಬಲೆಯನ್ನ ಬೀಸಿದ್ರೆ ಯಾವಾಗ ಮೋಹನ್ ಪೊಲೀಸರು ಬಲೆಗೆ ಬಿದ್ದಿದ್ದು ಗೊತ್ತಾಗುತ್ತೆ, ಆಗ ಪ್ರಿಯಾಂಕಾ ಬೆಂಗಳೂರಿನಿಂದ ಎಸ್ಕೇಪ್ ಆಗ್ತಾಳೆ. ಇದ್ರ ಮಧ್ಯೆ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಪ್ರಿಯಾಂಕಾ ಹಾಗೂ ಮೋಹನ್ಗೆ ಹೇಗೆ ಪರಿಚಯ ಅಂತೇಳಿ ನೋಡಿದಂತ ಸಂದರ್ಭದಲ್ಲಿ ಪ್ರಿಯಾಂಕಾಳಿಗೆ ಸೇರಿದಂತ ಸುಮಾರು 50 ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ ಆಕೆ ಲ್ಯಾಂಡ್ ಡೆವಲಪರ್ ಅನ್ನ ಹುಡುಕ್ತಿರ್ತಾಳೆ. ಇದ್ರ ಮಧ್ಯೆ ಇದೇ ಮೋಹನ್ ಕೂಡ ಲ್ಯಾಂಡ್ ಡೆವಲಪರ್ ಆಗಿ ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಿರ್ತಾನೆ. ಸರಿಸುಮಾರು 18-19 ವರ್ಷದ ಹಿಂದೆ ಇಬ್ರು ಕೂಡ ಪ್ರೀತಿಯನ್ನ ಮಾಡ್ತಿರ್ತಾರೆ. ಆಗ ಪ್ರಿಯಾಂಕಾಳ ಕುಟುಂಬಸ್ಥರು ಹಾಗೂ ಮೋಹನ್ನ ಕುಟುಂಬಸ್ಥರು ಅಂತಸ್ತಿನ ವಿಚಾರವಾಗಿ ಇಬ್ಬರ ಮದುವೆಗೂ ಕೂಡ ಒಪ್ಪಿರೋದಿಲ್ಲ. ಹೀಗಾಗಿ ಆ ಪ್ರಿಯಾಂಕಾಳಿಗೆ ಬೇರೆಯವರ ಜೊತೆ ಮದುವೆಯನ್ನ ಮಾಡಿರ್ತಾರೆ, ಪ್ರವೀಣ್ ಅನ್ನೋರ ಜೊತೆ ಮದುವೆಯನ್ನ ಮಾಡಿರ್ತಾರೆ. ಇಬ್ಬರು ಹೆಣ್ಮಕ್ಳು ಕೂಡ ಆಗಿರುತ್ತೆ. ಒಂದು 13 ವರ್ಷದ ಹೆಣ್ಮಗು, ಮತ್ತೊಂದು ಸದ್ಯ ಸಾವನ್ನಪ್ಪಿರುವಂತ 6 ವರ್ಷದ ಹೆಣ್ಮಗು ವೆನಿಲಾ. 19 ವರ್ಷದ ನಂತರ ಈಕೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಲ್ಯಾಂಡ್ ಡೆವಲಪರ್ ಅನ್ನ ಹುಡುಕಿದ್ದಂತಹ ಸಂದರ್ಭದಲ್ಲಿ ಕೋಇನ್ಸಿಡೆಂಟ್ಲಿ ಮತ್ತೆ ಇದೇ ಮೋಹನ್ ಪ್ರಿಯಾಂಕಾಳಿಗೆ ಪರಿಚಯ ಆಗ್ತಾರೆ. ಪರಿಚಯ ಆದಂತ ನಂತರದಲ್ಲಿ ಕೇವಲ ಒಂದೇ ತಿಂಗಳ ಅಂತರದಲ್ಲಿ ಇಬ್ರು ಕೂಡ ತುಂಬಾನೇ ಕ್ಲೋಸ್ ಆಗ್ತಾರೆ.
ನಾವು ಜಮೀನಿನ ವಿಚಾರವನ್ನ ಮೋಹನ್ಗೆ ಕೊಡೋಣ, ಆತನೇ ಡೀಲ್ ಮಾಡ್ತಾನೆ ಅಂತೇಳಿ ಖುದ್ದು ಆತನ ಪತಿ ಪ್ರವೀಣ್ಗೂ ಕೂಡ ಹೇಳುವಂತ ಕೆಲಸವನ್ನ ಪ್ರಿಯಾಂಕಾ ಮಾಡ್ತಾಳೆ. ನಂತರದಲ್ಲಿ ಮೋಹನ್ ನನ್ನ ಹಳೆ ಲವರ್ ಅಂತೇಳಿ ಹೇಳ್ತಾಳೆ. ಸೋಲೋ ಟ್ರಿಪ್ಗೆ ಹೋಗಿ ಬರ್ತೀನಿ ಅಂತೇಳಿ ಕಾಶಿಗೆ ಆತನ ಜೊತೆಲಿ ಹೋಗಿ ಬಂದಿರ್ತಾಳೆ. ದುಬೈಗೂ ಕೂಡ ಟ್ರಿಪ್ ಅನ್ನ ಮಾಡಿದಾಳೆ ಅಂತೇಳಿ ಪ್ರವೀಣ್ ಕೊಟ್ಟಂತ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅಂದ್ರೆ 19 ವರ್ಷಗಳ ನಂತರದಲ್ಲಿ ಸಿಕ್ಕಂತ ಹಳೆ ಗೆಳೆಯ ಮೋಹನ್ ಏನಿದ್ದಾನೆ, ಆತನ ಸಲಿಗೆ ಬಿದ್ದಂತ ಈಕೆ ಪ್ರಿಯಾಂಕಾ ಏನಿದ್ದಾಳೆ, ಹಳೆ ಗಂಡನನ್ನ ಬಿಟ್ಟು ಬರ್ತೀನಿ, ನಿನ್ನ ಜೊತೆ ಇರ್ತೀನಿ ಅಂತೇಳಿ ಆತನ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇರ್ಲಿಕ್ಕೆ ಮುಂದಾಗ್ತಾಳೆ. ಸ್ವತಃ ಎಲ್ಲಾ ವಿಚಾರಗಳನ್ನು ಕೂಡ ಪತಿ ಪ್ರವೀಣ್ಗೂ ಕೂಡ ತಿಳಿಸಿರ್ತಾಳೆ. ಅದರಂತೆ ಮೊದಲ ಮಗಳನ್ನ ಪ್ರವೀಣ್ ಅವರ ಜೊತೆಯಲ್ಲಿ ಬಿಟ್ಟು ಎರಡನೇ ಮಗಳು ವೆನಿಲಾಳನ್ನ ಬೆಂಗಳೂರಿನ ತನ್ನ ಅಪಾರ್ಟ್ಮೆಂಟ್ ನಲ್ಲಿ ಇಟ್ಕೊಂಡು ಆಕೆ ಆರೋಪಿ ಮೋಹನ್ ಏನಿದ್ದಾನೆ ಆತನ ಜೊತೆಯಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇರುವಂತದ್ದು. ಮಾರ್ಚ್ 24ನೇ ತಾರೀಕು ವೆನಿಲಾ ಸಾವನ್ನಪ್ಪದಂತ ನಂತರದಲ್ಲಿ ಕರೆಯನ್ನ ಮಾಡಿ ಮಗುಗೆ ಬಿರಿಯಾನಿ ಕೊಟ್ಟಿದ್ದೆ, ಐಸ್ ಕ್ರೀಮ್ ಕೊಟ್ಟಿದ್ದೆ, ಕಾರ್ನಲ್ಲಿ ಎಸಿ ಹಾಕಿ ಮಲಗಿಸಿದ್ದೆ, ನಂತರ ಬಂದು ನೋಡೋ ಅಷ್ಟರಲ್ಲಿ ಮಗು ಸತ್ತೋಗಿಲ್ಲ ಅಂತೇಳಿ ಪದೇ ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡುವಂತ ಕೆಲಸವನ್ನ ಪ್ರಿಯಾಂಕಾ ಮಾಡಿರ್ತಾಳೆ. ಜೊತೆಗೆ ಬೇರೆ ಮಾಹಿತಿ ಕೊಡುವಂತ ಕೆಲಸವನ್ನ ಮಾಡಿರ್ತಾಳೆ. ಅದೇ ಅನುಮಾನದ ಮೇಲೆ ತಂದೆ ಪ್ರವೀಣ್ ಕಾಡಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿರ್ತಾರೆ. ದೂರುಗೊಟ್ಟಂತ ಪೊಲೀಸರು ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮೋಹನ್ ಅನ್ನ ಅರೆಸ್ಟ್ ಮಾಡಿದ್ರೆ ನಾಪತ್ತೆ ಆಗಿರುವಂತಹ ತಾಯಿ ಪ್ರಿಯಾಂಕಾಗಾಗಿ ಪತ್ತೆ ಹುಡುಕಾಟವನ್ನು ನಡೆಸಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.